ನಿಮಗೆ 2 ಪ್ರಶ್ನೆ. ಮೊದಲನೆಯದು, ಒಂದು ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ಸಂಪೂರ್ಣ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರುತ್ತೆ. ಇದನ್ನೆಲ್ಲ ತಿಳಿದಂಥ ಊರಿನ ಗ್ರಾಮಸ್ಥರು, ಯುವಕರು, ಹಿರಿಯರು ಅವರು ದುಡ್ದ ದುಡ್ಡನ್ನೆಲ್ಲ ಕ್ರೋಢೀಕರಿಸಿ ಸರ್ಕಾರಿ ಶಾಲೆಗೆ ಸುಣ್ಣ, ಬಣ್ಣ, ಪುಸ್ತಕ, ಪೆನ್ಸಿಲ್ಲು, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲದನ್ನು ಕೂಡಿಸ್ತಾರೆ. ಇದೆಲ್ಲ ಆದಾದಮೇಲೆ ಒಂದಿನ ಆ ಶಾಲೆಯಲ್ಲಿ ಕಾರ್ಯಕ್ರಮ ಏರ್ಪಡಿಸ್ತಾರೆ. ಆ ಶಾಲೆಯ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ, BEO, CEO ಎಲ್ಲರೂ ಬರ್ತಾರೆ. ಆ ಕಾರ್ಯಕ್ರಮನ ಉದ್ದೇಶಿಸಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ನಿಮ್ಮಂಥ ಯುವಕರು ಈ ರೀತಿ ಹೆಚ್ಚು ಹೆಚ್ಚು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. 2ನೇ ಪ್ರಶ್ನೆ, ಪ್ರತಿ ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, PDO, BEO, CEO, DDPI, MLA, MP ಮತ್ತು ಶಿಕ್ಷಣ ಸಚಿವರು, ಶಿಕ್ಷಣ ಇಲಾಖೆ ಪ್ರತಿ ವರ್ಷ ಬಡ್ಜೆಟ್ನಲ್ಲಿ ಸಾವಿರಾರು ಕೋಟಿ ಅನುದಾನ ಇಷ್ಟೆಲ್ಲ ಇರುತ್ತೆ. ಇವೆರಡರಲ್ಲಿ ಯಾವ್ದು ಸರಿ? ನಾವು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀವಿ. ನಾವು ಕೊಟ್ಟ ಟ್ಯಾಕ್ಸ್ನಲ್ಲಿ ಸರ್ಕಾರ ನಡೆಯುತ್ತೆ. ಸರ್ಕಾರಿ ಶಾಲೆಯ ಅಭಿವೃದ್ಧಿ ಜನ ಮಾಡಬೇಕೋ ಅಥವಾ ಸರ್ಕಾರ ಮಾಡಬೇಕೋ?